ಕಬಡ್ಡಿ ತಂಡದ ನಾಯಕಿಯ ಕಲ್ಯಾಣ, ಸಾಫ್ಟ್ವೇರ್ ಇಂಜಿನಿಯರ್ ಕೈ ಹಿಡಿದ ಮಮತಾ. ವಿವಾಹದ ವಿಶೇಷತೆ ಏನ್ ಗೊತ್ತಾ? ಇದೇ ಈ ಹೊತ್ತಿನ ವಿಶೇಷ ಕ್ಯಾಪ್ಟನ್ ಕಲ್ಯಾಣ. ಆತ ಸಾಫ್ಟ್ವೇರ್ ಇಂಜಿನಿಯರ್, ಅವಳು ಭಾರತದ ಕಬಡ್ಡಿ ತಂಡದ ಪ್ಲೇಯರ್. ಇಬ್ಬರಿಗೂ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ನಾವು ಹೇಳ್ತಾ ಇರೋದು ರಾಷ್ಟ್ರೀಯ ಮಹಿಳಾ ಕಬಡ್ಡಿ ತಂಡದ ಕ್ಯಾಪ್ಟನ್ ಮಮತಾ ಪೂಜಾರಿಯವರ ವಿವಾಹದ ಬಗ್ಗೆ. ಅವರು ಬುಧವಾರ ಹಸೆಮಣೆ ಏರಿದ್ರು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಅಭಿಷೇಕ್ ಕೋಟ್ಯಾನ್ರನ್ನ ವರಿಸಿದ್ರು. ಎಲ್ಲೆಲ್ಲೂ ಮದುವೆ ಸಂಭ್ರಮ, ಮುಖದ ತುಂಬ ನಗು ತುಂಬಿಕೊಂಡ ಚೆಲುವೆ, ವರನ ಮೊಗದಲ್ಲೂ ಸಂಭ್ರಮ. ಅಂದ್ಹಾಗೆ ಇದು ದೇಶಕ್ಕೆ ಮೊದಲ ವರ್ಲ್ಡ್ ಕಪ್ ತಂದುಕೊಟ್ಟ ಮಹಿಳಾ ಕಬಡ್ಡಿ ತಂಡದ ಕ್ಯಾಪ್ಟನ್ ಮಮತಾ ಪೂಜಾರಿ ಅವರ ಕಲ್ಯಾಣ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕುಗ್ರಾಮವಾದ ಹೆರ್ಮುಂಡೆಯಿಂದ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಬೆಳೆದ ಮಮತಾ ಹೆಮ್ಮೆಯ ಕರಾವಳಿ ಕುವರಿ. ರಾಷ್ಟ್ರೀಯ ಕಬಡ್ಡಿ ತಂಡದ ಕ್ಯಾಪ್ಟನ್ ಆದ್ರೂ ಸರಳತೆ ಮತ್ತು ನಯ ವಿನಯಗಳಿಂದ ಮಮತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ತನ್ನ ಗುಣ ನಡತೆಗೆ ತಕ್ಕಂತೆ ಮನೆಯ ಹಿರಿಯರು ಸೂಚಿಸಿದ ವರನನ್ನೇ ಮಮತಾ ಜೀವನ ಸಂಗಾತಿಯಾಗಿ ಸ್ವೀಕರಿಸಿದ್ದಾರೆ. ಮಮತಾ ಉಡುಪಿಯ ಉದ್ಯಾವರ ಮೂಲದವರಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಅಭಿಷೇಕ್ ಕೋಟ್ಯಾನ್ ಮಮತಾ ಕೈ ಹಿಡಿದವರ. ಕ್ರೀಡಾಪಟುವಾದ ಕಾರಣ ಎತ್ತರದ ಮೈಕಟ್ಟು ಹೊಂದಿರುವ ಮಮತಾಗೆ ಅಭಿಷೇಕ್ ಹೇಳಿ ಮಾಡಿಸಿದ ಜೋಡಿ. ಮದುವೆ ಮಂಟಪದಲ್ಲಿ ಮುಖ ತುಂಬಾ ನಗು ತುಂಬಿಕೊಂಡ ಮಮತಾ ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದು ಆಗಿದ್ರು. ಎಲ್ಲ ಬಂಧುಗಳನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಈ ದಿನವನ್ನ ಎಂದೂ ಮರೆಯಲ್ಲ ಅಂದ್ರು. ಖುಷಿ ಸೇಮ್ ಆಗಿದೆ, ಇದು ಡಿಫ್ರೆಂಟ್ ಅದು ಡಿಫ್ರೆಂಟ್, ಲೆವೆಲ್ ಸೇಮ್ ಇದೆ. ತುಂಬಾ ಚೆನ್ನಾಗಿತ್ತು. ಲೈಫ್ದು ಸ್ಪೆಷಲ್ ಡೇ ಇರುತ್ತೆ ಇದು. ನನಗೂ ತುಂಬಾ ಖುಷಿ ಆಗ್ತದೆ. ಆಮೇಲೆ ಪೂರ ಲೈಫ್ ನೆನಪಿರೋ ದಿನ ಥರನೇ. ವಿವಾಹ ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರಿದವು. ಪುರೋಹಿತರು ಹೇಳಿದಂತೆ ವಧುವರರು ಪಾಲನೆ ಮಾಡಿದ್ರು. ರಾಷ್ಟ್ರೀಯ ಕಬಡ್ಡಿ ತಂಡದ ಕ್ಯಾಪ್ಟನ್ ಕಲ್ಯಾಣ ಸರಳ ರೀತಿಯಲ್ಲಾಯಿತು. ಈ ಮದುವೆಗೆ ಎಲ್ಲರಿಗೂ ಆಹ್ವಾನ ಇರಲಿಲ್ಲ. ಕೇವಲ ಕುಟುಂಬದ ಸದಸ್ಯರು, ಸಂಬಂಧಿಕರಿಗೆ ಮಾತ್ರ ಆಮಂತ್ರಣ ನೀಡಲಾಗಿತ್ತು. ಸ್ನೇಹಿತರಿಗೆ ಪ್ರತ್ಯೇಕ ಔತಣಕೂಟ ಏರ್ಪಡಿಸಲಾಗಿತ್ತು.
ಕಿದಿಯೂರ್ ಹೋಟೆಲ್ನಲ್ಲಿ ನಡೆದ ಮದುವೆಯಲ್ಲಿ ಬಂಧುಗಳು ಮತ್ತು ಎರಡೂ ಕುಟುಂಬಗಳ ಆತ್ಮೀಯರು ಮಾತ್ರ ಭಾಗವಹಿಸಿದ್ರು. ಶೇಷಶಯನ ಸಭಾಂಗಣದಲ್ಲಿ ಸರಳವಾಗಿ ಮದುವೆ ನಡೆಯಿತು. ಬಡ ಮಧ್ಯಮ ಕೃಷಿ ಕುಟುಂಬದಿಂದ ಬಂದ ಮಮತಾ ಇವತ್ತು ರಾಷ್ಟ್ರದ ಸ್ಟಾರ್ ಕ್ರೀಡಾಪಟುವಾಗಿದ್ದಾರೆ. ನೇಮು ಫೇಮು ಎರಡೂ ಅವರಿಗೆ ಸಿಕ್ಕಿದೆ. ಈ ಮದುವೆಗೆ ಎರಡೂ ಕುಟುಂಬದ ಬಂಧುಗಳು, ಊರವರು ಮತ್ತು ಕೆಲ ಸ್ಥಳೀಯ ಗಣ್ಯರು ಮಾತ್ರ ಆಹ್ವಾನಿತರಾಗಿದ್ರು. ಬಂದ ಎಲ್ಲ ಅತಿಥಿಗಳನ್ನು ಮಮತಾ ಖುದ್ದಾಗಿ ಮನೆ ಮಗಳಂತೆ ಮಾತನಾಡಿಸಿದ್ರು. ಕೃಷಿಕರಾಗಿರೋ ತಂದೆ ಭೋಜ ಪೂಜಾರಿ ಮತ್ತು ತಾಯಿ ಕಿಟ್ಟಿ ಪೂಜಾರ್ತಿಯವರಿಗೆ ಇದು ನೆಮ್ಮದಿಯ ಕ್ಷಣವಾದ್ರೆ, ಸೋದರ ವಿಶ್ವನಾಥ್ಗೆ ತನ್ನ ಸೆಲೆಬ್ರಿಟಿ ಸಿಸ್ಟರ್ನ ಮದುವೆ ಜವಾಬ್ದಾರಿ ಪೂರೈಸಿದ ಧನ್ಯತೆ ಇತ್ತು. ವರ ಅಭಿಷೇಕ್ ಮಮತಾರ ಕ್ರೀಡಾ ಭವಿಷ್ಯಕ್ಕೆ ಬೆಂಗಾವಲಾಗಿರುವ ಭರವಸೆ ನೀಡಿದ್ರು. ಆಕ್ಚುಲಿ ಅದು ಜಸ್ಟ್ ಅವಳ ಐಡೆಂಟಿಟಿ ಅಲ್ಲ, ಅವಳಿಗೆ ಬೇರೆನೂ ಇದಿದೆ. ಲೈಕ್ ಏನಂದರೆ ಅವ್ರದ್ದು ಕ್ಯಾರೆಕ್ಟರ್ ಇನ್ನೂ ಬೇರೆ ಇದೆ. ಸೊ ಅದು ಲೈಕ್ ಮಾಡಿ ಮದುವೆ ಆಗಿದೆ ಆ್ಯಕ್ಚುಲಿ. ಸೊ ಅವಳು ಕ್ಯಾಪ್ಟನ್ ಆಗಿಬಿಟ್ಟು ಶಿ ಈಸ್ ಈವನ್ ಮೋರ್ ಅದಕ್ಕಿಂತ. ಹೌದು, ನನಗೇನು ಪ್ರಾಬ್ಲಮ್ ಇಲ್ಲ. ಅವಳಿಗೆ ಯಾವ ಟೈಮ್ ತನಕ ಆಡಬೇಕು ಆಡ್ಬೋದು. ಸ್ಟಾಪ್ ಮಾಡಲ್ಲ ಅಷ್ಟೇ. ರಫ್ ಅಂಡ್ ಟಫ್ ಕಬಡ್ಡಿ ಆಟದಲ್ಲಿ ವಿಶ್ವದ ಗಮನ ಸೆಳೆದ ಮಮತಾ ಮದುಮಗಳ ಉಡುಪಿನಲ್ಲಿ ತುಂಬಾನೇ ಸ್ವೀಟ್ ಅಂಡ್ ಸ್ಮಾರ್ಟ್ ಆಗಿ ಕಂಗೊಳಿಸ್ತಾ ಇದ್ರು. ಕಬಡ್ಡಿ ತಂಡದ ಆಟಗಾರರು ಮತ್ತು ಕ್ರೀಡಾ ಜಗತ್ತಿನ ಸ್ನೇಹಿತರಿಗೆ ಮಮತಾ ಪ್ರತ್ಯೇಕ ಔತಣಕೂಟ ಏರ್ಪಡಿಸಿದ್ರು. ಕ್ಷಮತೆ ಇರುವವರೆಗೆ ಕಬಡ್ಡಿ ಆಟ ಮುಂದುವರಿಸೋದಾಗಿ ಹೇಳಿರೋ ಮಮತಾ, ಮದುವೆ ನಂತರವೂ ಕ್ರೀಡಾ ಕ್ಷೇತ್ರದಿಂದ ವಿಮುಖರಾಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಅಭಿಮಾನಿಗಳಿಗೆ ಹರ್ಷ ಮೂಡಿಸಿದ್ದಾರೆ. ನವದಂಪತಿಗೆ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳೋಣ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.